ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಈ ದಿನದ ರಾಶಿ ಫಲಗಳನ್ನು ಮೊದಲಿಗೆ ಮೇಷರಾಶಿ. ಸಹಾನುಭೂತಿ ಮತ್ತು ಕಾಳಜಿಯ ವ್ಯಕ್ತಿಯಾಗಿರುತ್ತೀರಿ. ನಿಮ್ಮ ಭಾವನೆಗಳು ಉದಾರವಾಗಿವೆ. ನಿಮ್ಮ ಸಂಪತ್ತುಗಳನ್ನು ಮುಕ್ತವಾಗಿ ನೀಡುತ್ತೀರಿ. ಭವಿಷ್ಯದಲ್ಲಿ ತಕ್ಕಷ್ಟು ರೀತಿಯಲ್ಲಿ ಸರಿದೂಗಿಸಲ್ಪಡುತ್ತದೆ. ವೃಷಭ ರಾಶಿ. ಹಣಕಾಸಿನ ಸಮಸ್ಯೆಗಳು ನಿಮ್ಮನ್ನು ಕಾಡುತ್ತವೆ. ನೀವು ನಿಮ್ಮ ದಾರಿಯಲ್ಲಿ ಸಣ್ಣ ವೆಚ್ಚಗಳು ಅಡ್ಡಿ ಬರುವುದಕ್ಕೆ ಬಿಡುವುದಿಲ್ಲ. ವಿಭಿನ್ನ ಮೂಲಗಳಿಂದ ನೀವು ಹಣ ಗಳಿಸುತ್ತೀರಿ. ಮಿಥುನ ರಾಶಿ. ಕೆಲಸದ ಸ್ಥಳದಲ್ಲಿ ನಿಮ್ಮ ಅಧಿಕಾರವನ್ನು ಸಾಧಿಸಲು ಹೆಚ್ಚುವರಿ ಶ್ರಮ ವಹಿಸಬೇಕು. ಕೆಲಸದಲ್ಲಿ ನಿಮ್ಮ ಮೇಲಾಧಿಕಾರಿಗಳು ಮತ್ತು ಸಹೋದ್ಯೋಗಿಗಳು ಕೆಲಸದಲ್ಲಿ ಭಕ್ತಿ ಮತ್ತು ನಿಷ್ಠೆಯನ್ನ ಪ್ರಶಂಸೆ ಮಾಡುತ್ತಾರೆ. ಕರ್ಕಾಟಕ ರಾಶಿ. ಸಣ್ಣ ಪುಟ್ಟ ಅನಾರೋಗ್ಯ ಸಮಸ್ಯೆಗಳು ಉಂಟಾಗಬಹುದು. ತಂಪಾದ ವಸ್ತುಗಳನ್ನು ಸೇವಿಸಬೇಡಿ. ಒಳ್ಳೆಯ ವಿಷಯ ಅಂದ್ರೆ ನೀವು ಇತರರಿಗೆ ಅವರ ಸಮಸ್ಯೆಗಳನ್ನೇ ನಿಭಾಯಿಸಲು ನೆರವಾಗುತ್ತೀರಿ. ಸಿಂಹರಾಶಿ. ಇದು ನಿಮ್ಮ ಆದಾಯ ಮತ್ತು ವೆಚ್ಚದ ನಡುವೆ ಸಮತೋಲನ ಕಾಪಾಡಿಕೊಳ್ಳಲು ನೆರವಾಗುತ್ತದೆ. ಷೇರುಗಳಲ್ಲಿ ಹೂಡಿಕೆ ಮಾಡಲು ಮತ್ತು ಊಹೆ ಮಾಡಲು ಇದು ಅದ್ಭುತ ಸಮಯ. ನಿಮ್ಮ ಸಾಲಗಳು ಇತ್ಯರ್ಥವಾಗುತ್ತವೆ ಮತ್ತು ಬಾಕಿಗಳು ಕೂಡ ತೀರುತ್ತವೆ. ಕನ್ಯಾ ರಾಶಿ. ನಿಮ್ಮನ್ನು ತಿಳಿದಿರುವ ಬಹಳಷ್ಟು ಮಂದಿಗಿಂತ ನೀವು ಹೆಚ್ಚು ಸ್ವಾರ್ಥರಹಿತ ಮತ್ತು ದಾನಿಗಳಾಗಿರುತ್ತೀರಿ. ದಿನದ ನಂತರದಲ್ಲಿ ನೀವು ಪಾಲುದಾರ ಅಥವಾ ಮಿತ್ರರೊಂದಿಗೆ ಮಾಡಿದ ಕೆಲಸಕ್ಕೆ ಲಾಭಗಳು ಗಳಿಸುತ್ತೀರಿ. ತುಲಾ ರಾಶಿ. ನಿಮ್ಮ ಸೃಜನಶೀಲ ಮತ್ತು ಕಲಾತ್ಮಕ ಕೌಶಲ್ಯಗಳನ್ನ ನಿಮ್ಮ ಮನೆಯ ಅಲಂಕರಣ ಮತ್ತು ನವೀಕರಣಕ್ಕೆ ಬಳಸುತ್ತೀರಿ. ನಿಮ್ಮ ಮನೆಯ ಅಲಂಕರಣವನ್ನ ಎಲ್ಲರೂ ಪ್ರಶಂಸೆ ಮಾಡುತ್ತಿರುವಾಗ ಹೆಮ್ಮೆಯನ್ನ ಅನುಭವಿಸುತ್ತೀರಿ. ವೃಶ್ಚಿಕ ರಾಶಿ. ಕ್ರೀಡಾಪಟುಗಳು ಮತ್ತು ಆಟಗಾರರು ಅವರ ಶಕ್ತಿಯ ಮಟ್ಟ ಹೆಚ್ಚಾಗೋದ್ರಿಂದ ಪೂರ್ಣ ಫಾರ್ಮ್ ನಲ್ಲಿ ಇರ್ತಾರೆ. ಇಂಜಿನಿಯರ್ಗಳು ತಮ್ಮ ಹೊಸ ವ್ಯಾಪಾರ ಉದ್ಯಮಗಳನ್ನು ಪ್ರಾರಂಭ ಮಾಡಲು ಅತ್ಯುತ್ತಮ ಪ್ರಯತ್ನ ನಡೆಸುತ್ತಾರೆ. ಸಾಮಾಜಿಕ ಮಾನ್ಯತೆ ಮತ್ತು ಪ್ರತಿಷ್ಠೆ ಇಂದು ನಿರೀಕ್ಷೆಯಲ್ಲಿದೆ. ಧನುರಾಶಿ. ಈ ದಿನ ಸಾಕಷ್ಟು ಸವಾಲುಗಳಿಂದ ಪ್ರಾರಂಭಗೊಳ್ಳುತ್ತದೆ. ಪ್ರತ್ಯೇಕಗೊಂಡು ಈ ಒಬ್ಬ ವ್ಯಕ್ತಿಯ ಸೇನೆಯಾಗಿ ನೀವು ನಿಮ್ಮಷ್ಟಕ್ಕೆ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು ಹಾಗೂ ಅಡೆತಡೆಗಳನ್ನು ದಾಟಲು ಸಾಧ್ಯ ಆಗೋದಿಲ್ಲ. ಮಕರ ರಾಶಿ. ಯಾರನ್ನು ಸುಲಭವಾಗಿ ನಂಬುವುದಿಲ್ಲ. ಆದ್ದರಿಂದಲೇ ನೀವು ಇಲ್ಲಿಯವರೆಗೂ ಯಾರೊಂದಿಗೂ ಪಾಲುದಾರಿಕೆಗೆ ಪ್ರವೇಶಿಸಿಲ್ಲ. ಆದರೆ ಈ ದಿನ ಸ್ವಲ್ಪ ಭಿನ್ನವಾಗಿದೆ. ಕುಂಭರಾಶಿ. ನಿಮ್ಮ ಕಚೇರಿ ಅಥವಾ ಮನೆಯಲ್ಲಿ ನಿಮ್ಮ ಮೇಜಿನ ಮೇಲೆ ಆಗಿರುವ ಅವ್ಯವಸ್ಥೆಯನ್ನು ಸ್ವಚ್ಛಗೊಳಿಸುವ ನಿರ್ಧಾರ ಮಾಡುತ್ತೀರಿ. ಸುತ್ತಲೂ ಅಚ್ಚುಕಟ್ಟು ಮತ್ತು ಸ್ವಚ್ಛವಾದ ಸ್ಥಳವಿರಬೇಕು ಎನ್ನುವ ನಿಮ್ಮ ಉತ್ಸಾಹ ಅನುಮಾನವಿಲ್ಲದೆ ನಿಮಗೆ 2 ಸ್ಥಳಗಳಲ್ಲಿ ಸದಾಭಿಪ್ರಾಯ ನೀಡುತ್ತದೆ. ಕೊನೆಯದಾಗಿ ಮೀನರಾಶಿ. ದಯಾಳು ಮತ್ತು ಉದಾರ ಸ್ವಭಾವದಿಂದಾಗಿ ಎಲ್ಲರ ಕಣ್ಣುಗಳು ನಿಮ್ಮ ಮೇಲೆ ಇರುತ್ತವೆ. ಶ್ಲಾಘನೆಯಿಂದ ನೋಡುವ ಕೇಂದ್ರ ಬಿಂದುವಾಗುತ್ತೀರಿ. ಕಷ್ಟದಲ್ಲಿರುವವರಿಗೆ ನೆರವಿಗೆ ಬರುವ ಮಿತ್ರ ಎಲ್ಲ ಕಾಲಕ್ಕೂ ಕಾಯುವವನು ಎಂಬ ಹಳೆಯ ಉಪಮೇಯ ಸಾಕಾರವಾಗಿರುತ್ತೀರಿ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.